ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಗಂದು 4 ಡೇಸ್ ಹಾಲಿಡೇ ಇತ್ತು. ನಿನ್ನೆ ಯುಗಾದಿ ಹಬ್ಬ ಮಾಡಿದ್ವಿ. ಸೊ ಇವತ್ತು ಹಾಲಿಡೇ ಇದೆ, ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸರೌಂಡಿಂಗ್ ಒಂದೇ ದಿನಕ್ಕೆ ಹೋಗಿ ಬರೋ ಬೆಂಗಳೂರು ಸುತ್ತಮುತ್ತ ಆಲ್ಮೋಸ್ಟ್ ಬಡೆಗೆ ಶಿವಗಂಗೆ ಬೆಟ್ಟ ಹೋಗಿದ್ವಿ. ಪ್ರತಿ ಸತಿ ಒಂದೊಂದು ರಜೆ ಇದ್ದಾಗ ಒಂದೊಂದು ಕಡೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಸೊ ಹಾಗಾಗಿ ನೈಟೆಲ್ಲ ಸರ್ಚ್ ಮಾಡಿದೆ ಎಲ್ಲಿ ಹೋಗೋಣ ಅಂತ. ಫೈನಲಿ ಕೋಟಿಲಿಂಗೇಶ್ವರ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಅದಕ್ಕೆ ಈಗ ಮಾರ್ನಿಂಗ್ ರೆಡಿಯಾಗಿ ಮಕ್ಕಳೆಲ್ಲ ಕೆಳಗಡೆ ಹೋಗಿದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ನಾನೊಂದೆರಡು ಸಾರಿ ಇದ್ದು ಪ್ಯಾಕಿಂಗ್ ಮಾಡಿ ಇಟ್ಬಿಟ್ಟು ಹೋಗ್ತೀನಿ. ಇವಾಗ ಕಾರ್ ಹತ್ರ ಹೋಗ್ತಾ ಇದ್ದೀನಿ. ಹೆಬ್ಬಾಳ ದಾಟಿ ಆ ಕಡೆ ಹೋಗಬೇಕು ಕೆ ಆರ್ ಪುರಂ ಮೇಲೆ. ಸೊ ನಮ್ಮ ಏರಿಯಾದಿಂದ ತುಂಬ ಟ್ರಾಫಿಕ್ ಜಾಮ್ ಇರುತ್ತೆ. ಸೊ ಹಂಗಾಗಿ ಬೇಗನೆ ಹೊರಟ್ವಿ. ಇನ್ನೂ ಟಿಫನ್ ಮಾಡಿಲ್ಲ. ಮಕ್ಕಳಂತೂ ಈಗ ಜಸ್ಟ್ ಇದ್ದರು. ಹಾಗೆ ಎದ್ದ ತಕ್ಷಣ ಕರ್ಕೊಂಡು ಬಂದೆ ರೆಡಿ ಮಾಡಿಬಿಟ್ಟು. ನಾನು ಎದ್ದು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿದ್ದೆ. ಹಾಗೆ ಅಣ್ಣನೂ ಬಂದಿದ್ದಾನೆ, ಅಣ್ಣನಿಗೆ ಕಾರ್ ಓಡಿಸ್ತಾ ಇದ್ದಾನೆ. ಮ್ಯಾಂಗೋ ಚಿತ್ರಾನ್ನ ಮಾಡಿದ್ದೆ, ರೈಸ್ದು ಅನ್ನ ಇತ್ತು ನೈಟ್ದು. ಅಲ್ಲೇ ಅಂದಿವಿ, ಎಲ್ಲರೂ ತಿನ್ಕೋತೀವಿ. ಮಕ್ಕಳು ಚಿತ್ರಾನ್ನ ಎಲ್ಲ ತಿನ್ನಲ್ಲ, ಅವ್ರಿಗೆ ಇಡ್ಲಿ ತರಿಸಿ ತಿನ್ನಿಸ್ತೀವಿ. ಈಗಂತೂ ಗ್ಯಾಸ್ದು ಸಮಸ್ಯೆ ಆಗಿ ಹೋಟೆಲಲ್ಲಿ ಇಡ್ಲಿ ದೋಸೆನೂ ಕಡಿಮೆ ಆಗ್ತಾಯಿದೆ ಸಿಗೋದು. ಸೊ ಮಕ್ಕಳಿಗೆ ಒಂದು ಪ್ಲೇಸಲ್ಲಿ ಪೀನೆ ಹತ್ರ ನಿಲ್ಲಿಸ್ಬಿಟ್ಟು ಇಡ್ಲಿ ದೋಸೆ ಎಲ್ಲ ತಿನ್ನಿಸ್ತೀವಿ. ನಾವು ಒಂದು ಗಿಡದ ಕೆಳಗಡೆ ಹಾಕಿದ್ದ ಅನ್ನ. 10 ಗಂಟೆ ಆಗಿತ್ತು, ಕೆ ಆರ್ ಪುರಂ ಹತ್ರ ಇದ್ದೀವಿ. ಈಗ ಮ್ಯಾಂಗೋ ಚಿತ್ರಾನ್ನ ಮಾಡಿದ್ದ ಚೆನ್ನಾಗಿತ್ತು, ತಿಂತಾಯಿದ್ದೀವಿ. ಇವಾಗ ಹೊರಡಬೇಕು. ಕರೆಕ್ಟು ನಮ್ಮ ಏರಿಯಾದಿಂದ ಕೋಟಿಲಿಂಗೇಶ್ವರ 130 ಕಿಲೋಮೀಟರ್ ಆಗುತ್ತೆ. ಆ್ಯಂಡ್ 2.5 to 3 hours ಜರ್ನಿ ಆಗುತ್ತೆ. ಸೊ ನಾವು 8 o'clock ಮನೆ ಬಿಟ್ಟಿದ್ವಿ. 10:30 ಅಷ್ಟೊತ್ತಿಗೆ ರೀಚ್ ಆದ್ವಿ. ಇವಾಗ ದೇವಸ್ಥಾನ ಕಾರ್ ಪಾರ್ಕಿಂಗ್ ಮಾಡಿ ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ. And if you want to read my mind, just go ahead. There's nothing to hide. I'm so depressed, I'm not gonna lie, but your problems are big. ದೇವಸ್ಥಾನ ಅಂತೂ ಚೆನ್ನಾಗಿದೆ. ಒಳಗಡೆ ಎಂಟ್ರಿ ಹೋಗ್ತಾ ಇದ್ದೀವಿ. ಜಸ್ಟು ಎಂಟ್ರಿ ಟಿಕೆಟು 20 ರೂಪಾಯಿ ಮಾತ್ರ ದೊಡ್ಡವ್ರಿಗೆ, ಮಕ್ಕಳಿಗೇನೂ ಇಲ್ಲ. ಸೊ ನಾವು ಅಂದರೆ 12 ವರ್ಷದ ಮಕ್ಕಳ ಮೇಲಿತ್ತು. ನಮ್ಮ ಅಕ್ಕನ ಮಗನಿಗೂ ನಮ್ಮ ಹಸ್ಬೆಂಡ್ಗೂ ನನಗೂ ಮತ್ತು ಅಣ್ಣಂಗೂ 4 ಟಿಕೆಟ್ ತೊಗೊಂಡ್ವಿ. ನಾನು ಇಬ್ಬರು ಚಿಕ್ಕ ಮಕ್ಕಳಿಗೆ ಟಿಕೆಟ್ ಏನೂ ಇರಲಿಲ್ಲ. ಬೇಸಿಗೆ ಅಲ್ವಾ, ತುಂಬಾ ಬಿಸಿಲಿತ್ತು. ಸೊ ಹಾಗಾಗಿ ಒಳಗಡೆ ಎಲ್ಲ ಓಡಾಡೋಕ್ಕೆ ಆಗಲಿಲ್ಲ. ಇಲ್ಲಿ ಹೊರಗಡೆ ಓಡಾಡ್ಬೋದಿತ್ತು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಎಷ್ಟೋ ದಿನ ಅಂದ್ಕೊಂಡಿದ್ದೆ ನಾನು ಕೋಟಿಲಿಂಗೇಶ್ವರ ನೋಡಬೇಕು ಅಂತ. ಬರೀ ಟಿ ವಿಲೇ ನೋಡಿದ್ದೆ. ಬ್ರಹ್ಮ ಮಿರರ್ಸ್ ಸಾಂಗ್ ಇಲ್ಲೇ ಶೂಟ್ ಮಾಡಿರೋದು, ಶ್ರೀ ಮಂಜುನಾಥ ಫಿಲಮಲ್ಲಿರೋದು. ಕಣ್ಣಾರೆ ನೋಡಿರಲಿಲ್ಲ. ತುಂಬ ಚೆನ್ನಾಗಿದೆ. ಇದೇ ಮೇನ್ ಲಿಂಗು, ದೊಡ್ಡ ಲಿಂಗು. ಪೂಜೆ ಮಾಡುವಾಗ ಪೂಜಾರಿ ಹೇಳಿದರು ಟೋಟಲ್ 90 ಲಕ್ಷ ಲಿಂಗು ಆಗಿದ್ದಾವೆ ಅಂತೆ. ಸೊ ಇನ್ನೂ 10 ಲಕ್ಷ ಲಿಂಗು ಆದರೆ 1 ಕೋಟಿ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಕೌಂಟ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಎಲ್ಲಿ ನೋಡಿದರೂ ಲಿಂಗುನೇ ಕಾಣಿಸುತ್ತೆ. ಸೊ ಅವರು ಬುಕ್ಕಲ್ಲಿ ಎಂಟ್ರಿ ಮಾಡಿಟ್ಟಿರ್ತಾರೆ. ಪ್ರತಿಯೊಂದು ದೇವಸ್ಥಾನದಲ್ಲಿ ಪೂಜೆ ಮಾಡುವಾಗ ಈ ದೇವಸ್ಥಾನದ ಬಗ್ಗೆ ನಮಗೆ ಹೇಳ್ಬಿಟ್ಟು ಅಭಿಷೇಕ ಮಾಡಿ ಪೂಜೆ ಮಾಡ್ತಾರೆ. ಟೋಟಲ್ ಇವಾಗ 90 ಲಕ್ಷ ಲಿಂಗು ಆಗಿದ್ದಾವೆ ಅಂತೆ. ಇನ್ನೂ 10 ಲಕ್ಷ ಆಗಬೇಕು.
ಹಾಗೆ ಒಳಗಡೆ ಹೋಗ್ತಾ ಹೋಗ್ತಾ ಒಂದೊಂದು ಚಿಕ್ಕ ಚಿಕ್ಕ ದೇವಸ್ಥಾನ ಸಿಗುತ್ತೆ, ಎಲ್ಲ ದೇವಸ್ಥಾನ ದರ್ಶನ ಮಾಡಿಕೊಂಡು ಒಂದು ರೌಂಡ್ ಸುತ್ತಾಕಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಇವಾಗ ಎಕ್ಸಿಟ್ ಬಂದ್ವಿ. ಎಕ್ಸಿಟ್ ಬಂದರೆ ಮಕ್ಕಳಿಗಂತೂ ಫಸ್ಟು ಹೋಗೋದೇ ಕಣ್ಣು ಜಾತ್ರೆ ಕಡೆ. ಸೊ ಮಕ್ಕಳಿಗೆ ಏನೇನು ಬೇಕೋ ಟಾಯ್ಸ್ ಕೊಡಿಸಿದ್ವಿ. 3 ಜನ ಮಕ್ಕಳು ಕನ್ನಡಕ ತೊಗೊಂಡ್ರು, ಹಾಗೆ ನನ್ನ ಮಕ್ಕಳು ಏನೇನೋ ಟಾಯ್ಸ್ ತೊಗೊಂಡ್ರು. ನಮ್ಮ ಅಕ್ಕನ ಮಗನೂ ವಾಚ್ ತೊಗೊಂಡ. ಹೊಟ್ಟೆ ಬೇರೆ ಹಸೀತಾ ಇತ್ತು. ಇಲ್ಲಿ ಪ್ರಸಾದ ಇಲ್ಲಿ ಬಂತೆ, ಕೊರೋನಾ ಟೈಮಲ್ಲಿ ಇತ್ತಂತೆ, ಕೊರೋನಾಕ್ಕಿಂತ ಮುಂಚೆ. ಅವಾಗಿಂದ ಸ್ಟಾಪ್ ಮಾಡಿದ್ದಾರೆ, ಮತ್ತೆ ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ಹೊರಗಡೆ ಏನೂ ಇರಲಿಲ್ಲ. ಅಲ್ಲೇ ಒಂದು ಪಾನಿಪುರಿ ಸೆಂಟರ್ ಇತ್ತು, ಪಾನಿಪುರಿ ತಿಂದ್ವಿ. ಅಷ್ಟೊಂದೇನು ಚೆನ್ನಾಗಿರಲಿಲ್ಲ, ಸುಮ್ಮನೆ ಎಮರ್ಜೆನ್ಸಿ ತಿಂದ್ಕೊಂಡ್ವಿ. ಇವಾಗ ಕಾರ್ ಹತ್ತಿ ಹೋಗಬೇಕು. ನಂದಂತೂ ಫೋನ್ ಸ್ವಿಚ್ ಆಫ್ ಆಗಿಬಿಡ್ತು, ಕೇಬಲ್ಲು ತರೋದು ಮರ್ತ್ಬಿಟ್ಟಿದ್ದೆ. ಸೊ ಕಾರಲ್ಲಿ ಚಾರ್ಜ್ ಹಾಕೋಕ್ಕಾಗಲಿಲ್ಲ ಐಫೋನ್ದು, ಬೇರೆ ಕೇಬಲ್ ಇತ್ತು. ಹಾಗಾಗಿ ವೀಡಿಯೋಸ್ ಏನೂ ಶೂಟ್ ಮಾಡಲಿಲ್ಲ. ಮನೆಗೆ ಬರೋಷ್ಟೊತ್ತಿಗೆ 4:30 ಆಗಿತ್ತು. ಬಂದಮೇಲೆ ಇನ್ನೊಂದು ಸ್ವಲ್ಪ ಸ್ಯಾರಿ ಪ್ಯಾಕಿಂಗ್ ಇತ್ತು, ಮೀಶೋದಲ್ಲಿರೋದು ಪ್ಯಾಕ್ ಮಾಡ್ತಾಯಿದ್ದೀನಿ. ಈಗ ಹಾಲಿಡೇ ಇರೋದ್ರಿಂದ ತೊಗೊಂಡು ಹೋಗಿರಲಿಲ್ಲ, ಎಲ್ಲ ಮಂಡೇನೇ ಕೊಡಬೇಕು. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನಾನು ಕೋಟಿಲಿಂಗೇಶ್ವರಕ್ಕೆ ಹೋಗುವಾಗ ಹಾಕ್ಕೊಂಡಿರೋ ಡ್ರೆಸ್ ಕೂಡ ನನ್ನ ಹತ್ರ ಅವೈಲೇಬಲ್ ಇದೆ. XL, XXL ಆ್ಯಂಡ್ XXL ಅವೈಲೇಬಲ್ ಇದೆ. ಯಾರಿಗೆಲ್ಲ ಬೇಕು ವಾಟ್ಸಪ್ಗೆ ಮೆಸೇಜ್ ಮಾಡಿ. ಸಾವಿತ್ರಿ ಅಳ್ವಂಡಿ ಅಥವಾ DS ಕಲೆಕ್ಷನ್ ಯೂಟ್ಯೂಬ್ ಚಾನಲಲ್ಲಿ ನನ್ನ ವಾಟ್ಸಪ್ ನಂಬರ್ ಇರುತ್ತೆ, ವಾಟ್ಸಪ್ಗೆ ಮೆಸೇಜ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಕೋಟಿಲಿಂಗೇಶ್ವರ ದೇವಸ್ಥಾನ ಅಂತೂ ಚೆನ್ನಾಗಿದೆ. 1 ಡೇ ಟ್ರಿಪ್ಪು ಬೆಂಗಳೂರಿಂದ ಹೋಗಿ ಬರ್ಬೋದು. ಸೊ ನಿಮಗೂ ಮಕ್ಕಳ ರಜೆ ಇದ್ದಾಗ ವೆಕೇಷನ್ ಇದ್ದಾಗ ಹೋಗಿ ಬರ್ಬೋದು. ಥ್ಯಾಂಕ್ ಯು.